ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ನಾರಾಯಣೀಯಂ ಬರೆದಿರ್ತಕ್ಕಂಥ ಮೂಲಕವಿ ನಾರಾಯಣ ಭಟ್ಟತಿರಿ ಅವರನ್ನು ಕುರಿತಂಥ 2 ಶ್ಲೋಕಗಳಿವೆ. ಮೊದಲು ಅದನ್ನು ಹಾಡ್ತೀನಿ, ನಂತರ ನಾವು ನಾರಾಯಣೀಯಂ ಧ್ಯಾನ ಶ್ಲೋಕಕ್ಕೆ ಹೋಗಿ ಹಾಗೆ ಮುಂದಕ್ಕೆ ಹೇಳೋಣಂತೆ. ಬನ್ನಿ, ಈ ನಾರಾಯಣ ಭಟ್ಟತಿರಿ ಅವರನ್ನು ಕುರಿತಂಥ ಶ್ಲೋಕ. ಭೂಖಂಡೇ ಕೇರಳಾಖ್ಯೆ ಸರಿತಮಿಹ ನೀಲಾಂ ಉತ್ತರೇಣೈವ ನಾವ ಕ್ಷೇತ್ರೇ ಗವ್ಯೋತಿ ಮಾತ್ರೇ ಪುನರುಪರಿ ನವಗ್ರಾಮನಾಂ ನಿಸ್ವಧಾಮ್ನಿ ಧರ್ಮಿಷ್ಠಾತ್ ಭಟ್ಟತಂತ್ರಾದ್ಯಖಿಲಮತಪಟೋ ಮಾತೃದತ್ತದ್ವಿಜೇಂದ್ರಾತ್ ಜಾತೋ ನಾರಾಯಣಾಖ್ಯೋ ನಿರವಹದತುಲಾಂ ದೇವನಾರಾಯಣಾಜ್ಞಾಂ ಮೀಮಾಂಸಾದಿಸ್ವತಾತಾತ್ ನಿಗಮಮವಿಕಲಂ ಮಾಧವಾಚಾರ್ಯವರ್ಯಾತ್ ತರ್ಕಂ ದಾಮೋದರಾರ್ಯಾದಪಿ ಪದಪದವೀಂ ಅಚ್ಯುತಾರ್ಯಾತ್ ಬುಧೇಂದ್ರಾತ್ ತೇಷಾಂ ಕಾರುಣ್ಯಯೋಗಾತ್ ಕಿಮಪಿ ಕವಿತಾಮಾಪ್ನುವಂ ಕರ್ಮಮೇತತ್ ಭೂಯಾತ್ ಕೃಷ್ಣಾರ್ಪಣಂ ಮೇ ಭವತು ಚ ಸತತಂ ಧೀರಧಾರೆ ಕಥಾಯ. ಹರಿಃ ಓಂ ಶ್ರೀ ಗಣೇಶಾದಿಶಾರದಾ ಗುರುಭ್ಯೋ ನಮಃ. ಹರಿಃ ಓಂ ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಪೀತಾಂಬರಂ ಕರವಿರಾಜಿತ ಶಂಖಚಕ್ರ ಕೌಮೋದಕೀ ಸರಸಿಜಂ ಕರುಣಾಸಮುದ್ರಂ ರಾಧಾಸಹಾಯಮತಿ ಸುಂದರ ಮಂದಹಾಸಂ ವಾತಾಲಯೇಶ ಮನಿಷಂ ಹೃದಿ ಭಾವಯಾಮಿ. ಸೂರ್ಯಸ್ಫರ್ಧಿ ಕಿರೀಟಮೂರ್ಧ್ವತಿಲಕ ಪ್ರೋದ್ಭಾಸಿ ಫಾಲಾಂತರಂ ಕಾರುಣ್ಯಾಕುಲ ನೇತ್ರಮಾರ್ದ್ರಹಸಿತೋಲ್ಲಾಸಂ ಸುನಾಸಾಪುಟಂ ಗಂಡೋದ್ಯನ್ಮಕರಾಭಕುಂಡಲಯುಗಂ ಕಂಠೋಜ್ವಲತ್ಕೌಸ್ತುಭಂ ತ್ವದ್ರೂಪಂ ವನಮಾಲ್ಯಹಾರಪಟಲ ಶ್ರೀವತ್ಸದೀಪ್ರಂ ಭಜೆ. ಕೇಯೂರಾಂಗದ ಕಂಕಣೋತ್ತಮ ಮಹಾರತ್ನಾಂಗುಲೀಯಾಂಕಿತ ಶ್ರೀಮದ್ಬಾಹುಚತುಷ್ಕ ಸಂಗತ ಗದಾ ಶಂಖಾರಿ ಪಂಕೇರುಹಾಂ ಕಾಂಚಿತ್ ಕಾಂಚನ ಕಾಂಚಿಲಾಂಛಿತಲಸತ್ ಪೀತಾಂಬರಾಲಂಬಿನೀಂ ಆಲಂಬೆ ವಿಮಲಾಂಬುಜದ್ಯುತಿಪದಾಂ ಮೂರ್ತಿಂ ತವಾರ್ತಿಚ್ಛಿದಂ. ಎಲ್ಲರಿಗೂ ನಮಸ್ಕಾರ. ಈ ದಿನ ಶ್ರೀಮನ್ನಾರಾಯಣೀಯಂನಲ್ಲಿ 39ನೇ ದಶಕವನ್ನು ಕಲಿಯೋಣ. ಈ 39ನೇ ದಶಕದಲ್ಲಿ ವಸುದೇವನು ಶ್ರೀಕೃಷ್ಣ ಪರಮಾತ್ಮನನ್ನು ನಂದಗೋಪನ ಮನೆಯಲ್ಲಿ ಬಿಟ್ಟು ನಂದಗೋಪನಿಗೆ ಜನಿಸಿದ್ದಂಥ ಹೆಣ್ಣು ಶಿಶು, ಅದು ಯೋಗಮಾಯೆ, ಆ ಮಗುವನ್ನು ತೆಕ್ಕೊಂಡು ಬಂದು ಇಲ್ಲಿ ಮಥುರೆಯ ಕಾರಾಗೃಹದಲ್ಲಿ ಮಲಗಿಸಿ ಆ ನಂತರ ಏನೇನಾಯಿತು ಅಂತನ್ನೋದನ್ನು ವರ್ಣಿಸೋದೇ ಈ ದಶಕದ ಒಂದು ತಾತ್ಪರ್ಯ. ಇದು ದಶಮಸ್ಕಂಧದ 3ನೇ ಅಧ್ಯಾಯದಲ್ಲಿ 50ನೇ ಶ್ಲೋಕದಿಂದ ಮುಂದಕ್ಕೆ ಬಂದಿದೆ. ಬನ್ನಿ ಇದನ್ನು ಕಲಿಯೋಣಂತೆ. ಭವಂತಮಯಮುದ್ವಹನ್
ಯದುಕುಲೋದ್ವಹೋ ನಿಸ್ಸರನ್ ದದರ್ಶ ಗಗನೋಚ್ಚಲಜ್ಜಲಭರಾಂ ಕಲಿಂದಾತ್ಮಜಾಂ ಅಹೋ ಸಲಿಲಸಂಚಯಃ ಸ ಪುನರೈಂದ್ರಜಾಲೋದಿತೋ ಜಲೌಘ ಇವ ತತ್ಕ್ಷಣಾತ್ ಪ್ರಪದಮೇ ಯಥಾ ಮಾಯಯೌ ಭವಂತಮಯಮುದ್ವಹನ್ ಯದುಕುಲೋದ್ವಹೋ ನಿಸ್ಸರನ್ ದದರ್ಶ ಗಗನೋಚ್ಚಲಜ್ಜಲಭರಾಂ ಕಲಿಂದಾತ್ಮಜಾಂ ಅಹೋ ಸಲಿಲಸಂಚಯಃ ಸ ಪುನರೈಂದ್ರಜಾಲೋದಿತೋ ಜಲೌಘ ಇವ ತತ್ಕ್ಷಣಾತ್ ಪ್ರಪದಮೇ ಯಥಾ ಮಾಯಯೌ ಪ್ರಸುಪ್ತಪಶುಪಾಲಿಕಾಂ ನಿಭೃತಮಾರುದದ್ಬಾಲಿಕಾಂ ಅಪಾವೃತಕವಾಟಿಕಾಂ ಪಶುಪವಾಟಿಕಾಮಾವಿಶನ್ ಭವಂತಮಯಮರ್ಪಯನ್ ಪ್ರಸವತಲ್ಪಕೆ ತತ್ಪದಾತ್ ವಹನ್ ಕಪಟಕನ್ಯಕಾಂ ಸ್ವಪುರಮಾಗತೋ ವೇಗತಃ ಪ್ರಸುಪ್ತಪಶುಪಾಲಿಕಾಂ ನಿಭೃತಮಾರುದದ್ಬಾಲಿಕಾಂ ಅಪಾವೃತಕವಾಟಿಕಾಂ ಪಶುಪವಾಟಿಕಾಮಾವಿಶನ್ ಭವಂತಮಯಮರ್ಪಯನ್ ಪ್ರಸವತಲ್ಪಕೆ ತತ್ಪದಾತ್ ವಹನ್ ಕಪಟಕನ್ಯಕಾಂ ಸ್ವಪುರಮಾಗತೋ ವೇಗತಃ ತತಸ್ತ್ವದನುಜಾರವಕ್ಷಪಿತನಿದ್ರವೇಗದ್ರವತ್ ಭಟೋತ್ಕರನಿವೇದಿತಪ್ರಸವವಾರ್ತಯೈವಾರ್ತಿಮಾನ್ ವಿಮುಕ್ತಚಿಕುರೋತ್ಕರಸ್ತ್ವರಿತಮಾಪತನ್ ಭೋಜರಾಟ್ ಅತುಷ್ಟೈವ ದೃಷ್ಟವಾನ್ ಭಗಿನಿಕಾಕರೆ ಕನ್ಯಕಾಂ ತತಸ್ತ್ವದನುಜಾರವಕ್ಷಪಿತನಿದ್ರವೇಗದ್ರವತ್ ಭಟೋತ್ಕರನಿವೇದಿತಪ್ರಸವವಾರ್ತಯೈವಾರ್ತಿಮಾನ್ ವಿಮುಕ್ತಚಿಕುರೋತ್ಕರಸ್ತ್ವರಿತಮಾಪತನ್ ಭೋಜರಾಟ್ ಅತುಷ್ಟೈವ ದೃಷ್ಟವಾನ್ ಭಗಿನಿಕಾಕರೆ ಕನ್ಯಕಾಂ ಧ್ರುವಂ ಕಪಟಶಾಲಿನೋ ಮಧುಹರಸ್ಯ ಮಾಯಾ ಭವೇತ್ ಅಸಾವಿತಿ ಕಿಶೋರಿಕಾಂ ಭಗಿನಿಕಾಕರಾಲಿಂಗಿತಾಂ ದ್ವಿಪೋ ನಲಿನಿಕಾಂತರಾದಿವ ಮೃಣಾಲಿಕಾಮಾಕ್ಷಿಪನ್ ಅಯಂ ತ್ವದನುಜಾಮಜಾಮುಪಲಷಟ್ಪಟ್ಟಕೆ ಪಿಷ್ಟವಾನ್ ಧ್ರುವಂ ಕಪಟಶಾಲಿನೋ ಮಧುಹರಸ್ಯ ಮಾಯಾ ಭವೇತ್ ಅಸಾವಿತಿ ಕಿಶೋರಿಕಾಂ ಭಗಿನಿಕಾಕರಾಲಿಂಗಿತಾಂ ದ್ವಿಪೋ ನಲಿನಿಕಾಂತರಾದಿವ ಮೃಣಾಲಿಕಾಮಾಕ್ಷಿಪನ್ ಅಯಂ ತ್ವದನುಜಾಮಜಾಮುಪಲಪಟ್ಟಕೆ ಪಿಷ್ಟವಾನ್ ತತೋ ಭವದುಪಾಸಕೋ ಝಟಿತಿ ಮೃತ್ಯುಪಾಶಾದಿವ ಪ್ರಮುಚ್ಯತರಸೈವ ಸಾ ಸಮಧಿರೂಢರೂಪಾಂತರ ಅಧಸ್ಥಲಮಜಗ್ಮುಷಿ ವಿಕಸದಷ್ಟಬಾಹುಸ್ಫುರನ್ ಮಹಾಯುಧಮಹೋಗತಾ ಕಿಲ ವಿಹಾಯ ಸಾದಿದ್ಯುತೆ ತತೋ ಭವದುಪಾಸಕೋ ಝಟಿತಿ ಮೃತ್ಯುಪಾಶಾದಿವ ಪ್ರಮುಚ್ಯತರಸೈವ ಸಾ ಸಮಧಿರೂಢರೂಪಾಂತರ ಅಧಸ್ಥಲಮಜಗ್ಮುಷಿ ವಿಕಸದಷ್ಟಬಾಹುಸ್ಫುರನ್ ಮಹಾಯುಧಮಹೋಗತಾ ಕಿಲ ವಿಹಾಯ ಸಾದಿದ್ಯುತೆ ನೃಶಂಸತರಕಂಸತೆ ಕಿಮು ಮಯಾ ವಿನಿಷ್ಪಿಷ್ಟಯಾ ಬಭೂವ ಭವದಂತಕಃ ಕ್ವಚನ ಚಿಂತ್ಯತಾಂ ತೇ ಹಿತಂ ಇತಿ ತ್ವದನುಜಾ ವಿಭೋ ಖಲಮುದೀರ್ಯತಂ ಜಗ್ಮುಷಿ ಮರುದ್ಗಣಪಣಯಿತಾ ಭುವಿ ಚ ಮಂದಿರಾಣ್ಯೇಯುಷಿ ನೃಶಂಸತರಕಂಸತೆ ಕಿಮು ಮಯಾ ವಿನಿಷ್ಪಿಷ್ಟಯಾ ಬಭೂವ ಭವದಂತಕಃ ಕ್ವಚನ ಚಿಂತ್ಯತಾಂ ತೇ ಹಿತಂ ಇತಿ ತ್ವದನುಜಾ ವಿಭೋ ಖಲಮುದೀರ್ಯತಂ ಜಗ್ಮುಷಿ ಮರುದ್ಗಣಪಣಾಯಿತಾ ಭುವಿ ಚ ಮಂದಿರಾಣ್ಯೇಯುಷಿ ಪ್ರಗೆ ಪುನರಗಾತ್ಮಜಾ ವಚನಮೀರಿತಾ ಭೂಭುಜಾ ಪ್ರಲಂಬ ಬಕಪೂತನಾ ಪ್ರಮುಖದಾನವಾಮಾನಿನಃ
ಭವನ್ನಿಧನಕಾಮ್ಯಯಾ ಜಗತಿ ಬಭ್ರಮುನಿರ್ಭಯಾ ಭವನ್ನಿಧನಕಾಮ್ಯಯಾ ಜಗತಿ ಬಭ್ರಮುರ್ನಿರ್ಭಯಾ ಕುಮಾರಕವಿಮಾರಕಾಃ ಕಿಮಿವ ದುಷ್ಕರಂ ನಿಷ್ಕೃಪೈಃ ಪ್ರಗೇ ಪುನರಗಾತ್ಮಜಾ ವಚನಮೀರಿತಾ ಭೂಭುಜಾ ಪ್ರಲಂಬ ಬಕಪೂತನಾ ಪ್ರಮುಖದಾನವಾಮಾನಿನಃ ಭವನ್ನಿಧನಕಾಮ್ಯಯಾ ಜಗತಿ ಬಭ್ರಮುರ್ನಿರ್ಭಯಾಃ ಕುಮಾರಕವಿಮಾರಕಾಃ ಕಿಮಿವ ದುಷ್ಕರಂ ನಿಷ್ಕೃಪೈಃ ತತಃ ಪಶುಪಮಂದಿರೆ ತ್ವಯಿ ಮುಕುಂದ ನಂದಪ್ರಿಯಾ ಪ್ರಸೂತಿಶಯನೇಶಯೇ ರುದತಿ ಕಿಂಚಿದಂಚತ್ಪದೇ ವಿಬುಧ್ಯವನಿತಾ ಜನೈಸ್ತನಯ ಸಂಭವೇ ಘೋಷಿತೆ ಮುದಾ ಕಿಮು ವದಾಮ್ಯಹೋ ಸಕಲಮಾಕುಲಂ ಗೋಕುಲಂ ತತಃ ಪಶುಪಮಂದಿರೆ ತ್ವಯಿ ಮುಕುಂದ ನಂದಪ್ರಿಯಾ ಪ್ರಸೂತಿಶಯನೇಶಯೇ ರುದತಿ ಕಿಂಚಿದಂಚತ್ಪದೇ ವಿಬುಧ್ಯವನಿತಾ ಜನೈಸ್ತನಯ ಸಂಭವೇ ಘೋಷಿತೆ ಮುದಾ ಕಿಮು ವದಾಮ್ಯಹೋ ಸಕಲಮಾಕುಲಂ ಗೋಕುಲಂ ಅಹೋ ಖಲು ಯಶೋದಯಾ ನವಕಲಾಯ ಚೇತೋಹರಂ ಭವಂತಮಲಮಂತಿಕೆ ಪ್ರಥಮಮಪಿ ವಂತ್ಯಾದೃಶಾ ಪುನಸ್ತನಭರಂ ನಿಜಂ ಸಪದಿ ಪಾಯಯಂತ್ಯಾ ಮುದಾ ಮನೋಹರತನುಸ್ಪೃಶಾ ಜಗತಿ ಪುಣ್ಯವಂತೋ ಜಿತಾಃ ಅಹೋ ಖಲು ಯಶೋದಯಾ ನವಕಲಾಯ ಚೇತೋಹರಂ ಭವಂತಮಲಮಂತಿಕೆ ಪ್ರಥಮಮಪಿ ಬಂತ್ಯಾದೃಶಾ ಪುನಸ್ತನಭರಂ ನಿಜಂ ಸಪದಿ ಪಾಯಯಂತ್ಯಾ ಮುದಾ ಮನೋಹರತನುಸ್ಪೃಶಾ ಜಗತಿ ಪುಣ್ಯವಂತೋ ಜಿತಾಃ ಭವತ್ಕುಶಲಕಾಮ್ಯಯಾ ಸಖಲು ನಂದಗೋಪಸ್ತದಾ ಪ್ರಮೋದಭರಸಂಕುಲೆ ದ್ವಿಜಕುಲಾಯ ಕಿನ್ನಾದದಾತ್ ತಥೈವ ಪಶುಪಾಲಕಾಃ ಕಿಮು ನ ಮಂಗಲಂ ತೇ ನಿರೇ ಜಗತ್ರಿತಯ ಮಂಗಲತ್ವಮಿಹ ಪಾಹಿ ಮಾಯಾಮಯಾತ್ ಭವತ್ಕುಶಲಕಾಮ್ಯಯಾ ಸಖಲು ನಂದಗೋಪಸ್ತದಾ ಪ್ರಮೋದಭರಸಂಕುಲೆ ದ್ವಿಜಕುಲಾಯ ಕಿನ್ನಾದದಾತ್ ತಥೈವ ಪಶುಪಾಲಕಾಃ ಕಿಮು ನ ಮಂಗಲಂ ತೇ ನಿರೇ ಜಗತ್ರಿತಯ ಮಂಗಲತ್ವಮಿಹ ಪಾಹಿ ಮಾಯಾಮಯಾತ್. ಶ್ರೀಹರಯೇ ನಮಃ. ಶ್ರೀಹರಯೇ ನಮಃ. ಶ್ರೀಹರಯೇ ನಮಃ. ಗೋಪಿಕಾ ಜೀವನಸ್ಮರಣಂ ಗೋವಿಂದ ಗೋವಿಂದ. ಎಲ್ಲರಿಗೂ ನಮಸ್ಕಾರ. ಈ ದಿನ ಶ್ರೀಮನ್ನಾರಾಯಣೀಯಂನ 39ನೇ ದಶಕ ಯೋಗಮಾಯ ಆನಯನಾದಿ ವರ್ಣನಂನ ಅರ್ಥವನ್ನು ತಿಳ್ಕೊಳ್ಳೋಣ ಬನ್ನಿ. ವಸುದೇವ ಕೃಷ್ಣನನ್ನು ಎತ್ಕೊಂಡು ಮಥುರೆಯಿಂದ ಗೋಕುಲದಲ್ಲಿರ್ತಕ್ಕಂಥ ನಂದಗೋಪನ ಮನೆ ಕಡೆಗೆ ಹೊರಡ್ತಾನೆ. ಅವಾಗ ಹೇಗಾಯಿತು ಅಂತನ್ನೋದು ನೋಡೋಣ. ಈ ಯದುಕುಲ ತಿಲಕನಾದ ವಸುದೇವ ನಿನ್ನನ್ನು ಎತ್ತಿಕೊಂಡು ಹೊರಡಲು ಕಳಿಂದನ ಮಗಳಾದ ಯಮುನಾ ನದಿಯು ಆಕಾಶವನ್ನೇ ಮುಟ್ಟುವಷ್ಟು ನೀರಿನಿಂದ ತುಂಬಿರುವುದನ್ನು ನೋಡಿದ. ಆದರೆ ಏನಚ್ಚರಿ, ಇಂದ್ರಜಾಲವೋ ಎನ್ನುವಂತೆ ಅಷ್ಟು ನೀರಿನಿಂದ ತುಂಬಿ ಹರಿಯುತ್ತಿದ್ದ ನದಿಯು ಪ್ರವಾಹದೋಪಾದಿಯಲ್ಲಿ ಆ ಕೂಡಲೇ ಹೆಜ್ಜೆ ಮುಳುಗುವಷ್ಟು ಇಳಿದು ಬಿಟ್ಟಿತು. ಗೋಪಿಕಾಸ್ತ್ರೀಯರೆಲ್ಲರೂ ಗಾಢ ನಿದ್ರೆಯಲ್ಲಿ ಮುಳುಗಿರಲು ಹೆಣ್ಣು ಮಗುವೊಂದು ಮೆಲ್ಲಗೆ ಮೃದುವಾಗಿ ಅಳುತ್ತಿರಲು ಮನೆಯ ಬಾಗಿಲುಗಳೆಲ್ಲವೂ ತೆರೆದಿರಲು ನಂದಗೋಪನ ಮನೆಯನ್ನು ಪ್ರವೇಶಿಸಿದ ವಸುದೇವನು ನಿನ್ನನ್ನು ಬಾಣಂತಿಯ ಮಂಚದ ಮೇಲೆ ಮಲಗಿಸಿ ಅಲ್ಲಿದ್ದ ಕಪಟ ಕನ್ಯೆಯಾದ ಯೋಗಮಾಯೆಯನ್ನು ಎತ್ತಿಕೊಂಡು ವೇಗವಾಗಿ ತನ್ನ ನಗರವಾದ ಮಥುರೆಗೆ ಬಂದನು. ತದನಂತರ ನಿನ್ನ ತಂಗಿಯಾದ ಯೋಗಮಾಯೆಯು ಅಳುತ್ತಿರುವುದನ್ನು ಕೇಳಿ ನಿದ್ದೆಯಿಂದ ಎಚ್ಚರಗೊಂಡ ಕಂಸನ ಭಟರು
ಆತುರಾತುರವಾಗಿ ಕಂಸನ ಬಳಿ ಬಂದು ಅವನ ತಂಗಿಯು ಪ್ರಸವಿಸಿರುವ ವಿಷಯವನ್ನು ನಿವೇದಿಸಲು ಅದರಿಂದ ಕಂಗೆಟ್ಟ ಭೋಜರಾಜನಾದ ಕಂಸನು ಅಸ್ತವ್ಯಸ್ತವಾಗಿ ಕೆದರಿದ ತಲೆಯೊಂದಿಗೆ ಕೂಡಲೇ ಧಾವಿಸಿ ತನ್ನ ತಂಗಿಯ ಕೈಯಲ್ಲಿ ಹೆಣ್ಣು ಮಗು ಇರುವುದನ್ನು ಕಂಡು ಅಸಂತುಷ್ಟನಾದನು. ಇದು ನಿಶ್ಚಯವಾಗಿಯೂ ಆ ಕಪಟಶಾಲಿಯಾದ ಶ್ರೀಹರಿಯ ಮಾಯೆಯೇ ಇರಬೇಕು ಎಂದು ನಿರ್ಧರಿಸಿ ಆನೆಯು ತಾವರೆಯ ಕೊಳದಿಂದ ಎಳೆಯ ತಾವರೆಯ ಕಾಂಡವನ್ನು ಕೀಳುವಂತೆ ಕಂಸನೂ ಸಹ ತನ್ನ ತಂಗಿಯ ಕೈಯ ಅಪ್ಪುಗೆಯಲ್ಲಿದ್ದ ಹೆಣ್ಣು ಮಗುವನ್ನು ಕಿತ್ತುಕೊಂಡು ಹುಟ್ಟು ಎನ್ನುವುದೇ ಇಲ್ಲದ ನಿನ್ನ ತಂಗಿಯಾದ ಮಾಯೆಯನ್ನು ಕಲ್ಲು ಬಂಡೆಯ ಮೇಲೆ ಒಗೆದನು. ತದನಂತರ ನಿನ್ನ ಭಕ್ತನಾದವನು ಯಾವ ರೀತಿ ಮೃತ್ಯುಪಾಶದಿಂದ ಕೂಡಲೇ ತಪ್ಪಿಸಿಕೊಳ್ಳುವನೋ ಅದೇ ರೀತಿ ಆ ಮಗುವು ತಕ್ಷಣವೇ ಕಂಸನ ಕೈಯಿಂದ ನುಣುಚಿಕೊಂಡು ಮತ್ತೊಂದು ರೂಪವನ್ನು ಧರಿಸಿ ನೆಲವನ್ನು ಸ್ಪರ್ಶಿಸದೆ ತನ್ನ 8 ಬಾಹುಗಳಲ್ಲಿ ಹೊಳೆಯುವ ಮಹಾಯುಧಗಳಿಂದ ಶೋಭಿಸುತ್ತಾ ಆಕಾಶ ಮಾರ್ಗದಲ್ಲಿ ಹೋಗುತ್ತಿರಲು ಆಹಾ ದೇದೀಪ್ಯಮಾನವಾಗಿ ಬೆಳಗುತ್ತಿದ್ದಳು. ಹೇ ಪರಮಘಾತಕನಾದ ಕಂಸನೇ, ನನ್ನನ್ನು ಪುಡಿ ಮಾಡಿ ಕೊಲ್ಲುವುದರಿಂದ ನಿನಗೇನು ಪ್ರಯೋಜನ? ನಿನ್ನನ್ನು ಕೊಲ್ಲುವವನು ಮತ್ತೆಲ್ಲೋ ಹುಟ್ಟಿದ್ದಾನೆ. ನಿನ್ನ ಹಿತದ ಬಗ್ಗೆ ಚಿಂತಿಸು ಎಂಬುದಾಗಿ ಹೇ ವಿಭುವೆ, ನಿನ್ನ ತಂಗಿಯಾದ ಯೋಗಮಾಯೆಯು ಆ ದುಷ್ಟ ಕಂಸನಿಗೆ ತಿಳಿಸಿ ಮಾಯವಾಗಲು ಮರುದ್ಗಣಗಳು ಅವಳನ್ನು ಸ್ತುತಿಸುತ್ತಿರಲು ಅವಳು ಈ ಭೂಮಿಯಲ್ಲಿ ವಾಸ ಮಾಡುವುದಕ್ಕಾಗಿ ಅನೇಕ ಮಂದಿರಗಳನ್ನು ಪ್ರವೇಶಿಸಿದಳು. ಈ ಭೂಮಿಯಲ್ಲಿ ಯೋಗಮಾಯೆಯನ್ನು ದುರ್ಗಾ, ಕಾಳಿ, ವಿಜಯ, ವೈಷ್ಣವಿ, ಕುಮುದ, ಚಂಡಿಕಾ, ಕೃಷ್ಣ, ಮಾಧವಿ, ಕನ್ಯಕಾ, ಮಾಯಾ, ನಾರಾಯಣಿ, ಈಶಾನಿ, ಶಾರದಾ, ಅಂಬಿಕಾ ಎಂಬ ಹೆಸರುಗಳಿಂದ ಪೂಜಿಸುತ್ತಾರೆ. ದುರ್ಗಾದೇವಿಗೆ ಸಂಬಂಧಿಸಿದಂತೆ ಒಟ್ಟು ಪ್ರಸಿದ್ಧವಾದ 108 ದೇವಸ್ಥಾನಗಳು ಇವೆ. ಮರುದಿನ ಮುಂಜಾವಿನಲ್ಲಿ ಯೋಗಮಾಯೆ ನುಡಿದ ಮಾತುಗಳನ್ನು ಕಂಸನು ಹೇಳಲು ಗರ್ವಿತರಾದ ಪ್ರಲಂಬ, ಬಕ, ಪೂತನ ಮೊದಲಾದ ಪ್ರಮುಖ ಅಸುರರು ಶಿಶುಗಳನ್ನು ನಿರ್ಭಯದಿಂದ ಕೊಲ್ಲುತ್ತಾ ಜಗತ್ತಿನ ಎಲ್ಲೆಡೆಯೂ ಸಂಚರಿಸಲಾರಂಭಿಸಿದರು. ನಿಷ್ಕರುಣಿಗಳಾದವರಿಗೆ ಯಾವ ದುಷ್ಕಾರ್ಯಗಳು ತಾನೇ ಸಾಧ್ಯವಿಲ್ಲ. ತದನಂತರ ಇತ್ತ ನಂದಗೋಪನ ಮನೆಯಲ್ಲಿ ನಂದಪ್ರಿಯೆಯಾದ ಯಶೋದೆಯ ಪ್ರಸವ ಮಂಚದ ಮೇಲೆ ಮಲಗಿ ನೀನು ಕಾಲುಗಳನ್ನಾಡಿಸುತ್ತಾ ಅಳುತ್ತಿರಲು ಎಚ್ಚರಗೊಂಡ ಗೋಪಿಕಾಸ್ತ್ರೀಯರು ಗಂಡು ಮಗುವಾಯಿತು ಎಂದು ಘೋಷಿಸಲು, ಹೇ ಮುಕ್ತಿದಾಯಕನಾದ ಮುಕುಂದನೇ, ಆಹಾ ಏನೆಂದು ವರ್ಣಿಸಲಿ, ಗೋಕುಲವಿಡೀ ಆನಂದದಲ್ಲಿ ಮುಳುಗಿತು. ಆಗ ತಾನೇ ಅರಳಿದ ಹೊಸ ಕಲಾಯ ಪುಷ್ಪದಂತೆ ಮನವನ್ನು ಅಪಹರಿಸಿದ ನಿನ್ನನ್ನು ಮೊದಲ ಬಾರಿಗೆ ತನ್ನ ಪಕ್ಕದಲ್ಲಿ ಕಂಡು ತೃಪ್ತಿಯಾಗುವಷ್ಟು ನಿನ್ನ ಸೌಂದರ್ಯವನ್ನು ಹೀರಿ ಮತ್ತೆ ಆನಂದದಿಂದ ತಕ್ಷಣವೇ ಹಾಲು ತುಂಬಿದ ತನ್ನ ಸ್ತನವನ್ನು ಕುಡಿಸುತ್ತಾ ನಿನ್ನ ಮನೋಹರವಾದ ಶರೀರವನ್ನು ನೇವರಿಸುತ್ತಾ ಇದ್ದ ಯಶೋದೆಯು ಜಗತ್ತಿನ ಪುಣ್ಯವಂತರೆಲ್ಲರನ್ನೂ ಸಹ ಮೀರಿಸಿ ಬಿಟ್ಟಳಲ್ಲ, ಗೆದ್ದು ಬಿಟ್ಟಳಲ್ಲ. ಅವಳದು ಅದೆಂತಹ ಭಾಗ್ಯ! ಆ ನಂದಗೋಪನೂ ಸಹ ಆನಂದೋಲ್ಲಸಿತನಾಗಿ ನಿನ್ನ ಕ್ಷೇಮವನ್ನು ಬಯಸಿ ಸಜ್ಜನ ಸಮೂಹಕ್ಕೆ ವಿಧ ವಿಧವಾದ ದಾನ ಧರ್ಮಗಳನ್ನು ಮಾಡಿದ. ಅವರು ಕೇಳಿದ್ದೆಲ್ಲವನ್ನೂ ಸಹ ನೀಡಿದ. ಅದರಂತೆಯೇ ಗೋಕುಲದ ಗೋಪರೂ ಸಹ ಯಾವ ಮಂಗಳ ಕಾರ್ಯಗಳನ್ನೂ ಸಹ ಕಡಿಮೆ ಮಾಡದೆ ಎಲ್ಲ ಮಂಗಳ ಕಾರ್ಯಗಳನ್ನು ಸಹ ನೆರವೇರಿಸಿ ಬಿಟ್ಟರು. ಹೇ ಮೂಲೋಕಗಳಿಗೂ ಮಂಗಳವೆಸಗುವ ಪ್ರಭುವೇ, ಇಲ್ಲಿ ನನ್ನನ್ನೂ ಸಹ ರೋಗಗಳಿಂದ ರಕ್ಷಿಸು. ಶ್ರೀ ಹರಯೇ ನಮಃ, ಶ್ರೀ ಹರಯೇ ನಮಃ, ಶ್ರೀ ಹರಯೇ ನಮಃ. ಗೋಪಿಕಾ ಜೀವನ ಸ್ಮರಣಂ ಗೋವಿಂದ ಗೋವಿಂದ.